ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ ಯೋಗ ಮಲ್ಲಕಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹನುಮಂತ್. ಇದೇ ಮೊದಲ ಬಾರಿಗೆ ಯೋಗಾಸನದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಆಸನದ ಹೆಸರು ಸುಖಾಸನ. ಹೆಸರೇ ಹೇಳುವಂತೆ ಸುಖಾಸನ ಅತ್ಯಂತ ಸರಳವಾಗಿರುವಂಥ ಆಸನ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಯಾವ ಏಜ್ನವರು ಕೂಡ ಈ ಆಸನವನ್ನು ಮಾಡ್ಬೋದು. ಸುಖಾಸನವು ಪ್ರಾಣಾಯಾಮ, ಧ್ಯಾನ ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಬಳಸುವಂಥ ಅತ್ಯಂತ ಆರಾಮದಾಯಕ ಆಸನ ಇದಾಗಿದೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಇವತ್ತು ಹೇಳಿಕೊಡ್ತೇನೆ. ಮೊದಲು ನೀವು ಸಮತಟ್ಟಾದ ನೆಲದ ಮೇಲೆ ಯೋಗ ಮ್ಯಾಟ್, ಚಾಪೆ ಅಥವಾ ಜಮಖಾನವನ್ನು ಹಾಸಿಕೊಂಡು ಅದರ ಮೇಲೆ ಕೂತ್ಕೋಬೇಕು. ಕೂತ್ಕೊಂಡ ನಂತರ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಮುಂದೆ ಚಾಚಬೇಕು. ಮುಂದೆ ಚಾಚಿ ತದನಂತರದಲ್ಲಿ ನಿಧಾನವಾಗಿ ಒಂದೊಂದೇ ಕಾಲನ್ನು ಮಡ್ಚ್ಕೋಬೇಕು. ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಕಾಲುಗಳನ್ನು. ಎರಡು ಮುಂಗಾಲುಗಳು ತೊಡೆ ಕೆಳಭಾಗದಲ್ಲಿ ಇರಬೇಕು. ತೊಡೆ ಕೆಳಭಾಗದಲ್ಲಿ ಇಟ್ಟುಕೊಂಡು ನಂತರದಲ್ಲಿ ನಿಮ್ಮ ಬೆನ್ನು ಮತ್ತು ಸೊಂಟ ಭಾಗ ನೇರವಾಗಿರಬೇಕು. ಭುಜದ ಭಾಗ ಸಡಿಲವಾಗಿರಲಿ. ನಂತರ ಎರಡು ಕೈಗಳನ್ನು ನಿಮ್ಮ ಮೊಣಕಾಲ ಮೇಲೆ ಇರಿಸಿ, ಕೈಗಳು ಸಮಸ್ಥಿತಿಯಲ್ಲಿರಲಿ, ಇಲ್ಲ ಚಿನ್ಮುದ್ರೆಯಲ್ಲಿರಲಿ. ನಂತರದಲ್ಲಿ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ತದನಂತರದಲ್ಲಿ ನಿಮ್ಮ ಮನಸ್ಸನ್ನು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಿಮಗೆ ಎಷ್ಟು ಹೊತ್ತಾಗುತ್ತೋ ಅಷ್ಟು ಸಮಯಗಳ ಕಾಲ ನೀವು ಈ ಭಂಗಿಯಲ್ಲಿ ಕೂತ್ಕೋಬೋದು. ತದನಂತರದಲ್ಲಿ ನಿಮಗೆ ಒಂದು 5 ನಿಮಿಷ ಆದರೆ 5 ನಿಮಿಷ, 10 ನಿಮಿಷಗಳ ಕಾಲ ನಿಮ್ಗೆ ಕೂತ್ಕೊಳ್ಳೋಕ್ಕಾದರೆ ಕೂತ್ಕೊಂಡು ನಂತರದಲ್ಲಿ ನಿಧಾನವಾಗಿ ಎರಡು ಕೈಗಳನ್ನು ಎದೆ ಮುಂದೆ ತಗೊಂಬಂದು ಕೈಗಳನ್ನು ಜೋರಾಗಿ ಉಜ್ಜಿ ಕೈಯಲ್ಲಿ ಬರುವಂಥ ಬಿಸಿಯನ್ನು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡ್ಕೋಬೇಕು. ತದನಂತರದಲ್ಲಿ ನಿಧಾನವಾಗಿ ನಿಮ್ಮ ಎರಡು ಕಣ್ಣುಗಳನ್ನು ಬಿಡಿ. ಇದರಿಂದ, ಈ ಆಸನವನ್ನು ಮಾಡುವುದರಿಂದ ನಿಮಗೆ ಏನೇನು ಲಾಭ, ಏನೇನು ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಸ್ವಲ್ಪ. ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ದೊರೆಯುತ್ತದೆ. ಏಕಾಗ್ರತೆ ಮತ್ತು ಜ್ಞಾನಶಕ್ತಿ ಹೆಚ್ಚಾಗುತ್ತದೆ. ಬೆನ್ನು ಮತ್ತು ನಡುಭಾಗಕ್ಕೆ ಸ್ಥಿರತೆ ದೊರೆಯುತ್ತದೆ. ಒತ್ತಡ ಮತ್ತು ಒತ್ತಡ ಜೀವನಕ್ಕೆ ಸ್ವಲ್ಪ ರಿಲೀಫ್ ಸಿಗುತ್ತದೆ. ಹಾಗಾಗಿ ನೀವು ಈ ಆಸನವನ್ನು ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ನಿಮಗೆ ಉಪಯೋಗ ದೊರೆಯುತ್ತದೆ. ಹಾಗಾಗಿ ಪ್ರತಿದಿನ ಅಟ್ಲೀಸ್ಟ್ 5 ನಿಮಿಷಗಳ ಕಾಲ ಈ ಆಸನ ಅಭ್ಯಾಸ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಮೊದಲ ಬಾರಿಗೆ ನೀವೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.